ಹೊನ್ನಾವರ ತಾಲೂಕಿನ ಚಿಕ್ಕ ಗ್ರಾಮ ಪಂಚಾಯಿತಿ ಎನ್ನುವ ಹಿರಿಮೆ ಹೊಂದಿರುವ ಹೊಸಕುಳಿ ಗ್ರಾಮದ ದೊಡ್ಡಹಿತ್ಲು ಮಜರೆಯ 50ಕ್ಕೂ ಅಧಿಕ ಮನೆಗಳಿಗೆ ತೆರಳಲು ಇಂದಿಗೂ ಹರಸಾಹಸ ಪಡುವಂತಾಗಿದ್ದು ಸಮಸ್ಯೆಯ ಬಗೆಹರಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸ್ವಾತಂತ್ರ್ಯ ಬಂದು 7 ದಶಕಗಳು ಕಳೆದರೂ ದೊಡ್ಡಹಿತ್ತಲು ಗ್ರಾಮಸ್ಥರು ಮಳೆಗಾಲದಲ್ಲಿ ತಮ್ಮ ಮನೆಗೆ ಹೋಗಲು ಸೊಂಟದವರೆಗೆ ನೀರು ದಾಟಿ ಸಂಚರಿಸುವ ಪರಿಸ್ಥಿತಿ ಇಂದಿಗೂ ಇರುವುದು ಆಡಳಿತ ವ್ಯವಸ್ಥೆಯ ಹಿನ್ನಡೆ ಎಂದರೆ ತಪ್ಪಾಗಲಾರದು. ಇಂದಿಗೂ ಯಾರ್ಯಾರೋ ಭೂಮಾಲಕರ ಮರ್ಜಿಯಿಂದ ಅವರ ಹಿತ್ತಲು ದಾಟುತ್ತಾ ಮನೆ ಸೇರಿಕೊಳ್ಳಬೇಕು. ಮಳೆಗಾಲದಲ್ಲಿ ಇವರು ಅನುಭವಿಸುವ ಸಂಕಷ್ಟ ನೋಡಿದರೆ ನಮ್ಮನ್ನಾಳುವ ಸರ್ಕಾರಕ್ಕೆ ಹಿಡಿಶಾಪ ಹಾಕದೇ ಇರುವ ಜನರೇ ಇಲ್ಲ. ಸಿದ್ದಾಪುರ ತಾಲೂಕಿನಲ್ಲಿ ಮಳೆಯಾದರೆ ಈ ಮಜರಿಯ ಮಧ್ಯೆ ಹಾದು ಹೋಗುವ ಬಾಸ್ಕೇರಿ ಹೊಳೆ ಹುಕ್ಕಿ ಹರಿದು ತೋಟದ ತುಂಬ ನೀರು ತುಂಬಿಕೊಳ್ಳುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಜೀವ ಉಳಿಸಿಕೊಳ್ಳುವುದು ಕಷ್ಟವಾಗುತ್ತದೆ. ಯಾರೋ ದೋಣಿ ತಂದರೆ ದಾಟಿ ಕಾಳಜಿ ಕೇಂದ್ರ ಸೇರಿಕೊಳ್ಳುವುದು ಪ್ರತಿ ವರ್ಷ ಸಂಭವಿಸುತ್ತಲೇ ಇದೆ. 50 ಮನೆಗಳಲ್ಲಿ ಉದ್ಯೋಗಕ್ಕೆ ಹೋಗುವ ಮಹಿಳೆಯರು, ಪುರುಷರು, ಶಾಲೆಗೆ ಹೋಗುವ ಮಕ್ಕಳು ಹೀಗೆ 150ಕ್ಕೂ ಹೆಚ್ಚು ಜನರಿಗೆ ಭೂಮಿ ಕಡಿಮೆ ಇರುವುದರಿಂದ ಉದ್ಯೋಗಕ್ಕಾಗಿ ಹೊರಗೆ ಹೋಗುವುದು ಅನಿವಾರ್ಯವಾಗಿದೆ. ಹೊಳೆ ತುಂಬಿದರೆ ಓಡಾಡುವುದು ಸಾಧ್ಯವಿಲ್ಲ. ಮನೆಯ ಜಗುಲಿಗೆ ನೀರು ಏರಿದರೆ ಕಾಳಜಿ ಕೇಂದ್ರವೇ ಗತಿ. ಇಂಥ ಪರಿಸ್ಥಿತಿಯಲ್ಲಿ ದಿನ ದುಡುತ್ತಿರುವ ಈ ಕೇರಿಯ ಜನ ನೂರಾರು ವರ್ಷಗಳಿಂದ ಇಲ್ಲಿದ್ದೇವೆ, ನಮಗೆ ಓಡಾಡಲು ಕಾಲುದಾರಿ ಮಾಡಿಕೊಡಿ, ಹೊಳೆಗೆ ಒಂದು ಶಾಶ್ವತ ಸಂಕ ಮಾಡಿಕೊಡಿ ಎಂದು ಸರ್ಕಾರಕ್ಕೆ ಮತ್ತು ಶಾಸಕರಿಗೆ ಬೇಡಿಕೆ ಸಲ್ಲಿಸಿ ದಶಕಗಳಾದವು. ಇದಕ್ಕೆ ಯಾರದು ತಕರಾರು ಇದೆ ಎಂಬ ನೆವ ಹೇಳಿ ಇಂದಿಗೂ ರಸ್ತೆ ಮಾಡಿಕೊಡುತ್ತಿಲ್ಲ. ಕಳೆದ 2 ದಿನಗಳಿಂದ ತಾಲೂಕಿನಲ್ಲಿ ಸುರಿಯುವ ಮಳೆಯಲ್ಲಿ ನಿನ್ನೆ ಇಲ್ಲಿಯೇ ಒಬ್ಬರು ಮೃತಪಟ್ಟಾಗ ಕುತ್ತಿಗೆ ಮುಳುಗುವ ನೀರಿನಲ್ಲಿ ಶವಪೆಟ್ಟಿಗೆಯನ್ನು ಒಯ್ದು ಶವವನ್ನಿಟ್ಟು ಅದೇ ನೀರಿನಲ್ಲಿ ಸಾಗಿಸಿಕೊಂಡು ಬರುವ ದೃಶ್ಯ ಮೈ ರೋಮಾಂಚನಗೊಳಿಸುತ್ತದೆ. 20 ವರ್ಷಗಳು ಒಂದು ಜಾಗದಲ್ಲಿ ಓಡಾಡುತ್ತಿದ್ದರೆ ಅದು ಖಾಸಗಿ ಭೂಮಿಯಾಗಿದ್ದರೂ ಅದು ಓಡಾಡುವವರ ಹಕ್ಕಾಗುತ್ತದೆ. ಇತ್ತೀಚಿನ ಸರ್ವೋಚ್ಚ ನ್ಯಾಯಾಲಯ ಫುಟ್ಪಾತ್ ಮೂಲಭೂತ ಹಕ್ಕು ಎಂದು ಸಾರಿದೆ. ಪ್ರಾಣಾಪಾಯ ಎದುರಿಸುತ್ತಾ ನಿತ್ಯ ನೀರಿನಲ್ಲಿ ಅರ್ಧ ಪೂರ್ತಿ ಒದ್ದೆಯಾಗಿ ಶಾಲೆಗಳಿಗೆ, ಉದ್ಯೋಗಕ್ಕೆ, ಆಸ್ಪತ್ರೆಗೆ ಕೇರಿಯವರು ಓಡಾಡುವುದನ್ನು ತಪ್ಪಿಸಲು ಕೂಡಲೇ ಫುಟ್ಪಾತ್ ಮತ್ತು ಕಾಲು ಸಂಕವನ್ನು ನಿರ್ಮಿಸಿಕೊಡಬೇಕು ಎಂಬುದು ಇಲ್ಲಿಯವರ ಬೇಡಿಕೆಯಾಗಿದೆ. ಕೆನರಾ ಪ್ಲಸ್ ನ್ಯೂಸ್ ಹೊನ್ನಾವರ.